ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಾಡಲು ಹೊಡ್ತಿದ್ದೀನಿ ಮಶ್ರೂಮ್ ಪಲಾವ್. ಮಶ್ರೂಮ್ ಪಲಾವ್ನ ತುಂಬಾ ಅಚ್ಚುಕಟ್ಟಾಗಿ ಸಿಂಪಲ್ ಆಗಿ ಮನೇಲೂ ಕೂಡ ಯಾವ ರೀತಿ ಮಾಡುವುದು ಅನ್ನೋದ ಈ ವಿಡಿಯೋ ಮೂಲಕ ನಿಮ್ಗೆ ತೋರ್ಸಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ತೋರ್ಸೋಕೋಸ್ಕರ ಇದಕ್ಕೋಸ್ಕರ ಬಂದಿದ್ದೀನಿ. ನೋಡ್ಕೊಂಡು ಬನ್ನಿ ಏನೇನ್ ಬೇಕು ಮಸಾಲೆಗಳನ್ನ ಮತ್ತೆ ಏನೇನ ಕಟ್ ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋ ತೋರ್ಸಕ್ಕೆ ಬಂದಿದ್ದೀನಿ. ಫಸ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ, ಮಶ್ರೂಮ್ ಪಲಾವ್ ಮಾಡೋಕ್ಕೋಸ್ಕರ ಬೇಕಾಗಿರೋದು ಮಶ್ರೂಮ್. ನೋಡಿ ಸ್ನೇಹಿತರೆ, ಮಶ್ರೂಮ್ ತಗೊಂಡಿದ್ದೀನಿ. ಆನಂತರ ಸ್ಪೈಸೀಸ್ಗಳಾಗ್ಬೋದು, ಪ್ರತಿಯೊಂದು ಸ್ಪೈಸೀಸ್ಗಳು ತಗೊಂಡಿದ್ದೀನಿ. ಕೇಳಿದ್ರಿ ಯಾವಾಗ್ಲೇ ಆಗ್ಲಿ 1 kg ಮಾಡ್ತಾ ಇದೀವಿ ಅಂದಾಗ ಸ್ವಲ್ಪ ತಗೊಳ್ಬೇಕು. ನೋಡಿ ಇಲ್ಲಿ ಚಕ್ಕೆ ಆಗ್ಬೋದು, ಲವಂಗ ಆಗ್ಬೋದು, ಮರಾಠಿ ಮೊಗ್ಗು, ಕಲ್ಲು ಹೂವು, ಅನಾನಸ್ ಹೂವು, ಏಲಕ್ಕಿ, ಸೋಂಪು ಇದು ಒಗ್ಗರಣೆಗೆ ಹಾಕೊಳ್ತೀವಿ. ನಾವು ಡೈರೆಕ್ಟ್ ಪೇಸ್ಟ್ ಮಾಡೋಕ್ಕೋಸ್ಕರ ನಾವೇನ್ ಮಾಡಿದೀವಿ ಇವತ್ತು ಅಂತಂದ್ರೆ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಸೋಂಪು, ಚಕ್ಕೆ, ಲವಂಗ, ಅನಾನಸ್ ಹೂವು, ಕಲ್ಲು ಹೂವು, ಲವಂಗ ಎಲ್ಲನೂ ಕೂಡ ನಾವು ಹಾಕೊಂಡಿದೀವಿ. ಏಲಕ್ಕಿ ಕೂಡ 1 ಹಾಕೊಂಡಿದೀವಿ. ಇದನ್ನ ಪೇಸ್ಟ್ ಮಾಡ್ಕೊಳ್ತೀವಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ತೀವಿ. ನಾವು ಗ್ರೀನರಿ ಮಾಡೋದ್ರಿಂದ ನಾವು ಯಾವಾಗ್ಲೂ ಕೂಡ ಮಶ್ರೂಮ್ ಪಲಾವ್ನ ಗ್ರೀನರಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಮಡಿಕೊಂಡಿದೀವಿ. ಆನಂತರ ಫೈನಲ್ ಆಗಿ ಜೀರಾ ಸಾಂಬಾರ್ ಅಕ್ಕಿ ಬಳಸ್ತೀವಿ ಸ್ನೇಹಿತರೆ. ಇದೇ ಮೇನು, ಟಾಪ್ ಸೀಕ್ರೆಟ್ ಏನಂತಂದ್ರೆ ಜೀರಾ ಸಾಂಬಾರ್ ಅಕ್ಕಿ. ಇದು ತುಂಬಾನೇ ಟೇಸ್ಟ್ ಕೊಡುತ್ತೆ. ನಾವು ಸುಮಾರು 1 kg ಅಕ್ಕಿನ ತಂದಿದ್ದೇವೆ. ಆನಂತರ ನೋಡ್ಬೋದು ಪೌಡ್ರೂ ಅಷ್ಟೇ ನಾವು ಜಾಸ್ತಿ ಯಾವುದೇ ಗರಂ ಮಸಾಲೆ ಅಲ್ಲೇ ಡೈರೆಕ್ಟ್ ಬಳಸೋದ್ರಿಂದ ಮಸಾಲೆಗಳು ಕಡಿಮೆ ಬಳಸಿದ್ವಿ. ಅರಿಶಿಣ ಪುಡಿ ಮತ್ತೆ ಸ್ವಲ್ಪ ಗರಂ ಮಸಾಲೆ ತಗೊಂಡಿದೀವಿ, ಧನಿಯಾ ಪುಡಿ ತಗೊಂಡಿದೀವಿ. ಇದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ರುಬ್ಬಿ ತರೋಣ. ಈಗ ಮಸಾಲೆ ರುಬ್ಕೊಳ್ಳೋಣ. ಈಗ ಮಸಾಲೆಗೆ ರುಬ್ಕೊಳ್ತೀವಿ. ಈಗ ಎಲ್ಲ ಮಸಾಲೆಗಳನ್ನ ಇದಕ್ಕೆ ಹಾಕೊಳ್ತೀವಿ. ಮೆಣಸಿನಕಾಯಿ ಎಲ್ಲ ತೊಳೆದು ಹಾಕೊಂಡಿದೆ. ಈಗ ಬೆಳ್ಳುಳ್ಳಿನೂ ಹಾಕೊಳ್ಳೋಣ ಎಲ್ಲಾನೆ. ನೋಡಿ ಇಷ್ಟೊಂದು ನೈಸಾಗಿ ನಾವು ರುಬ್ಬಿ ಮಡಿಕೊಂಡಿದ್ದೇವೆ. ಈಗ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಈಗ ನಾವು 1 kgಗೆ 200 ml ಎಣ್ಣೆ 200 ml ಎಣ್ಣೆನ ಹಾಕೊಳ್ತಾ ಇದ್ದೀವಿ. ನೋಡೋರಲ್ಲ, ಈಗ 200 ml ಎಣ್ಣೆ ಹಾಕೊಳ್ತಾ ಇದ್ದೀವಿ. ಇದು ಚೆನ್ನಾಗಿ ಕಾಯಿಲಿ. ನೋಡಿ ಸ್ನೇಹಿತರೆ, ಈಗ ನಾವು ರೆಡಿ ಮಾಡ್ಕೊಂಡಿದ್ದಂತ ಸ್ಪೈಸೀಸ್ ಆಲೆ ಹೇಳೋದಲ್ಲ ಅದನ್ನು ಕೂಡ ಎಣ್ಣೆಗೆ ಹಾಕೊಂಡಿದ್ದೀವಿ. ಸ್ವಲ್ಪ ಪುದೀನ ಫ್ಲೇವರ್ಗೆ, ಅದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ಆನಂತರ ನಾವು ರೆಡಿ ಮಾಡಿದಂತ ಈರುಳ್ಳಿ ಮತ್ತೆ ಕಸ್ತೂರಿ ಮೆಂತ್ಯ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ದಪ್ಪ ಇತ್ತು ಅಂದ್ರೆ 1-2 ಗೆಡ್ಡೆ ಹಾಕೊಳ್ಳಿ ಸಾಕು ಸ್ನೇಹಿತರೆ 1 kgಗೆ. ಇದನ್ನ ಚೆನ್ನಾಗಿ ಈ ರೀತಿ ಸಾಫ್ಟ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಇದು ಸಾಫ್ಟ್ ಆಗಲಿ ಚೆನ್ನಾಗಿ. ಆನಂತರ ಮಿಕ್ಕಿದ ಪದಾರ್ಥಗಳನ್ನ ಹಾಕೊಳ್ಳೋಣ. ಯಾವಾಗ್ಲೇ ಅಷ್ಟೇ ಸಮಯವನ್ನು ವೇಸ್ಟ್ ಮಾಡಬಾರ್ದು. ಬಿಸಿನೀರು ಕೂಡ ಪಕ್ಕದಲ್ಲಿ ಮಡಿಕೊಬಿಟ್ರೆ ತುಂಬಾ ಈಸಿಯಾಗಿ ಬೇಗ ಆಗುತ್ತೆ. ಇದು ಕೂಡ ಸಾಫ್ಟ್ನೆಸ್ ಬಂದಿದೆ ಸ್ನೇಹಿತರೆ, ನೋಡ್ಬೋದು. ನಾವು ಆಲ್ರೆಡಿ ಮಾಡಿದಂತ ಈರುಳ್ಳಿ ಹಾಕಿ ಫ್ರೈ ಮಾಡಕ್ ಬಿಟ್ಟಿದೀವಲ್ವಾ, ಆಲ್ರೆಡಿ ಸಾಫ್ಟ್ನೆಸ್ ಬರ್ತಾ ಇದೆ. ಇಲ್ಲ ಗೋಲ್ಡ್ ಕಲರ್, ಮೀಡಿಯಂ ಗೋಲ್ಡ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಎಣ್ಣೆನ ಬಿಟ್ಕೊಳ್ದಲ್ವಾ. ನೋಡಿ ಇಷ್ಟೇ. ನಿಮ್ಗೆ ಎಣ್ಣೆ ಯಾವಾಗ ಕಂಡುಹಿಡಿಯೋಕ್ಕಾಗುತ್ತೆ ಅಂದ್ರೆ ಈ ಪ್ರೊಸೀಜರ್ ಅಲ್ಲೇ ಕಂಡುಹಿಡ್ಕೊಳ್ಬಹುದು. ಎಣ್ಣೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋದನ್ನ. ನೋಡಿ ಸ್ನೇಹಿತರ, ಈ ಸಮಯದಲ್ಲಿ ಈರುಳ್ಳಿ ಎಲ್ಲ ಇದಾಗಿದೆಯಲ್ವಾ, ಟೊಮೊಟೊ ಕೂಡ ಈಗ ಹಾಕೊಳ್ತಾ ಇದ್ದೀವಿ. ಸ್ಲೈಸ್ ಹಚ್ಕೊಂಡಿರೋ ಟೊಮೊಟೊನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಆಲ್ರೆಡಿ ಮಾಡಿದಂತ ಪೇಸ್ಟ್ ಕೂಡ, ಗ್ರೀನ್ ಪೇಸ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಅದನ್ನು ಕೂಡ ಹಾಕೊಳ್ತೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಪುನಃ ಈ ಸಮಯದಲ್ಲಿ ಹಾಕಬಿಡ್ಬೇಕು ಸ್ನೇಹಿತರೆಲ್ಲಾನೆ. ಇದನ್ನ ತಿರುಗಿಕೊಳ್ಳೋಣ ಚೆನ್ನಾಗಿ. ನೋಡೋರಲ್ಲ, ಈಗ ತಿರುಗೋದ್ರಲ್ಲ, ಇದೇ ಸಮಯದಲ್ಲಿ ಕಲ್ಲುಪ್ಪು, ದಪ್ಪುಪ್ಪು ಬರುತ್ತಲ್ಲ ಅದನ್ನ ಹಾಕೊಳ್ಬೇಕು. ನಾನು ಸುಮಾರು 1 kgಗೆ 1 ಹಿಡಿನ ಉಪ್ಪು ಹಾಕೊಳ್ತಾ ಇದ್ದೀನಿ. ರುಚಿ ಬೇಕಾದಷ್ಟು ನೋಡಿ ಹಾಕೊಳ್ಳಿ, ಮತ್ತೆ ಏನಾದ್ರು ಬೇಕಾದ್ರೆ
ಇದೇ ಸಮಯದಲ್ಲಿ ಪಲಾವ್ ಆಗ್ಲಿ ಬಾತ್ ಆಗ್ಲಿ ಮೊಸರನ್ನ ಮರೆಯಕ್ ಹೋಗ್ಬಿಡಿ ಸ್ನೇಹಿತರೆ. ನೋಡಿ ಈ ಸಮಯದಲ್ಲಿ ನಾನು ಮೊಸರು ಕೂಡ ಹಾಕೊಳ್ತಾ ಇದ್ದೀನಿ. ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡ್ಬೋದು ಯಾವ ರೀತಿ ಅದ್ಭುತವಾಗಿ ಬರ್ತಾ ಇದೆ ಅಂತ. ಆರಾಮು ಅಷ್ಟೇ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಇದು ಕೂಡ ಅಷ್ಟೇ ಚೆನ್ನಾಗಿ ಬಾಯ್ಲ್ ಆಗ್ಲಿ. ನೋಡಿ ಬೆಂದು ಮತ್ತೆ ಸ್ವಲ್ಪ ಎಣ್ಣೆ ಜಿಡ್ಬಿಡುತ್ತೆ. ಇದು ಅಲ್ಲಿ ಗಂಟ ನಾವು ಕಾಲಾವಕಾಶನ ಕೊಡಬೇಕು. ಇದು ಬೇಯ್ತಿದೆಯಲ್ಲ ಈ ರೀತಿ ಬೇಯಲಿ ಚೆನ್ನಾಗಿ ಸ್ನೇಹಿತರೆ. ಸ್ವಲ್ಪ ಕಾಲಾವಕಾಶ ಕೊಡಿ. ಆ ನಂತರ ಗರಂ ಮಸಾಲೆನ ಹಾಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಸಮಯದಲ್ಲಿ ಅರಿಶಿಣ ಪುಡಿ ಮತ್ತೆ ಸ್ವಲ್ಪ ಲೈಟ್ ಆಗಿ ಗರಂ ಮಸಾಲೆ ತಗೊಂಡಿದ್ದೀನಿ, ಧನಿಯಾ ಪುಡಿ. ಯಾವುದೇ ರೀತಿಯಾದಂತಹ ಮಸಾಲೆನ ನಾನು ತಗೊಂಡಿಲ್ಲ. ಅದನ್ನ ಈ ಸಮಯದಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಿಡ್ಬಿಡ್ತಲ್ಲ ಆ ಸಮಯದಲ್ಲಿ ಹಾಕ್ತಾ ಇದ್ದೀನಿ. ನೋಡ್ಬೋದು ಇದನ್ನು ಕೂಡ ನಾನು ಚೆನ್ನಾಗಿ ತಿರುಗಿಕೊಳ್ತೀನಿ. ಈ ರೀತಿ ತಿರುಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಈ ಸಮಯದಲ್ಲಿ ಸ್ನೇಹಿತರೆ ನಮ್ಗೆ ಅಕ್ಕಿ ಗೊತ್ತಾಗ್ಬೇಕು. ನೀರ್ನ ಅಳತೆನೆ ನಾನು ಕೇಳೋದು ಯಾವಾಗ್ಲೂ. ಈಗ ಅಕ್ಕಿನ ನಾವ್ ಯಾವ ರೀತಿ ತಗೊಂಡು ಯಾವ ರೀತಿ ಮಾಡ್ಕೊಳ್ತೀವಿ ನೋಡ್ಬೋದು. ನೋಡಿ ಸ್ನೇಹಿತರೆ, ಒಂದು ಟಿಪ್ಪನು ಆಲ್ಮೋಸ್ಟ್ ಅಲ್ಲಿ ಮನೆಗಳಲ್ಲಿ ಇದ್ದೇ ಇರ್ತದೆ. ಯಾವ್ದಾರ ಒಂದು ಅಳತೆಗೆ ಒಂದು ಪದಾರ್ಥ ಇರುತ್ತೆ. ಅದನ್ನ ತಗೊಂಡಿದ್ದೀನಿ ನಾನು. ಇದ್ರ ತುಂಬಾ ಆಗಿದೆ ಅಲ್ವಾ, ನನಗೆ 1-2 ಡಬಲ್ ನೀರ್ ಬೇಕು. ನಾನು ಅದನ್ನ ಅಳತೆ ಮಾಡ್ಕೊಳ್ತೀನಿ. ಏನ್ ಮಾಡ್ತೀನಿ, ಇದನ್ನ ಅಕ್ಕಿನ ತೊಳ್ಕೊಳಕ್ಕೆ ಬೇರೆ ಯಾವ್ದು ಇನ್ನೊಂದು ಟಿಪ್ಪನ್ಗೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಜೀರಾ ಸಾಂಬಾರ್ ಅಕ್ಕಿನ ಸ್ನೇಹಿತರೆ ನಾನು ಬಳಸ್ತಾ ಇರೋದು. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಒಳ್ಳೆ ಆರಾಮ ಇರುತ್ತೆ. ಇದು ಘಮ ಅನ್ನತ್ತೆ. ಯಾವುದೇ ಮಟ್ಟಿನ ತೊಳೆಯಕಾಲ್ಗೆ ಹಾಕಿದ್ದೀನಿ. ಫೈನಲಿಗೆ ಮಶ್ರೂಮ್ ಎಲ್ಲ ಈ ಸಮಯದಲ್ಲಿ ಸೆಮಿ ಗ್ರೇವಿ ಟೈಪ್ ರೆಡಿ ಆದಂತ ಸಮಯದಲ್ಲಿ ಮಶ್ರೂಮ್ನ ಹಾಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಕೂಡ ತುಂಬಾ ಚೆನ್ನಾಗಿ ತಿರುಗಿಕೊಳ್ಳೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಮಶ್ರೂಮ್. ಇದಕ್ಕೆ ಇದು ಮಸಾಲೆ ಹಿಡಿಯಲಿ ಮತ್ತೆ ಸ್ವಲ್ಪ ರುಚಿನೂ ಇಟ್ಕೊಳ್ಳುತ್ತೆ. ನೋಡಿ ಈ ರೀತಿ ಮಶ್ರೂಮ್ ಪಲಾವ್ಗೆ ನಾನು ಹಾಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಸ್ನೇಹಿತರೆ ಜೀರಾ ಸಾಂಬಾರ್ ಅಕ್ಕಿ ಸಿಕ್ಕಿಲ್ಲ ಅಂದ್ರೆ ಬಾಸುಮತಿ ರೈಸ್ ಕೂಡ ಬಳಸ್ಬೋದು. ಬಾಸುಮತಿ ರೈಸ್ ಹಾಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಈ ರೀತಿ ಬೇಯಲಿ. ಇದು ಕೂಡ ಸ್ವಲ್ಪ ಬೇಯಲಿ ಚೆನ್ನಾಗಿ. ನೋಡಿ ಮಶ್ರೂಮ್ ಬೇಯ್ತಿದೆ ಅಲ್ವಾ. ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ಬೋದು ಇದೇ ಸಾಕು. ಈ ಗ್ರೀನ್ ಗ್ರೇವಿ ಮಾಡ್ತಾರಲ್ವಾ, ನೋಡಿ ಇಷ್ಟಕ್ಕನ್ರಿ ಚಪಾತಿಗಾಗ್ಲಿ ಪರೋಟಕ್ಕಾಗ್ಲಿ ದೋಸೆ ಇಡ್ಲಿಗೆ ಯಾವ್ದು ಬೇಕಾದ್ರೂ ಬಳಸ್ಬೋದು ಈ ಸಮಯದಲ್ಲಿ ಬೇಕಾದ್ರೆ ಇದನ್ನ. ಆದ್ರೆ ರುಚಿನ ನೋಡಿ ಹಾಕೊಳ್ಬೇಕಷ್ಟೇ. ನೋಡೋರಲ್ಲ, ಈಗ ನಾನು ಆಲ್ರೆಡಿ ಇಟ್ಟಿದಂತ ನೀರು ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ಕಮ್ಮಿ ಬಂದಿದೆ. ಅದೇ ನೀರನ್ನ ನಾನು ಇಲ್ಲಿಗೆ ಬಳಸ್ಕೊಳ್ತೀನಿ. ಈಗ ನೋಡ್ಬೋದು ನೋಡಿ ಸ್ನೇಹಿತರೆ, ಈಗ ನಾನು ನೀರನ್ನ ಹಾಕ್ತಾ ಇದ್ದೀನಿ. 1-2 ಡಬಲ್. ನೀವು ಯಾವುದೇ ಒಂದು ಪಾತ್ರೆ ತಗೊಂಡಿರ್ತಾರಲ್ಲ ಅದರಲ್ಲಿ 1-2 ಡಬಲ್ನ ಹಾಕೊಳ್ಬೇಕು. ರೈಸ್ ಆಗಿರೋದ್ರಿಂದ 1-2 ಡಬಲ್. ಸ್ವಲ್ಪ ಬೇಕಾದ್ರೆ ಕಡಿಮೆ ಹಾಕೊಂಡ್ರು ಏನ್ ತೊಂದರೆ ಆಗಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೇಕಾದ್ರೆ ಕಡಿಮೆ ಹಾಕೊಳ್ಳಿ. ಬೇಕಾದಲ್ಲಿ ನೋಡಿ ಏನಾದ್ರು ಕೊಡ್ತೀವಿ ಅಂತಂದ್ರೆ ಕೊಟ್ಕೊಳ್ಬೋದು. ನೋಡಿ ಈ ರೀತಿ ಕಾಣ್ತಿದೆ ಮಶ್ರೂಮ್. ಜಾಸ್ತಿ ಪ್ರಮಾಣ ಮಾಡಿದಾಗ ಸ್ವಲ್ಪ ನೀರನ್ನ ಕಡಿಮೆ ಹಾಕೊಂಡ್ರೆ ಆಗುತ್ತೆ. ಈಗ ಏನಿಲ್ಲ, ಇದು ಮಳ್ಳು ಬಂದ್ಮೇಲೆ ನಾವು ಅದನ್ನ ಅಕ್ಕಿ ಹಾಕೊಳ್ಳೋಣ ತೊಳೆದ್ಬಿಟ್ಟು. ನೋಡಿ ಸ್ನೇಹಿತರೆ, ನಾನು ಈ ಸಮಯದಲ್ಲಿ ಅಕ್ಕಿನ ಚೆನ್ನಾಗಿ ತೊಳೆದಿದ್ದೀನಿ. 2 ಮೈ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನ. ನೀವು ಕೂಡ ವಾಶ್ ಮಾಡ್ಕೊಂಡು ಹಾಕೊಳ್ಳಿ. ನೋಡಿ ಅಕ್ಕಿನ ತೊಳೆದು ಈಗ ಹಾಕೊಳ್ತಾ ಇದ್ದೀನಿ ನಾನು ಅದಕ್ಕೆ. ಈಗ ಮಳ್ತಾ ಇದೆ ಯಾಕಂದ್ರೆ ಈಗ ನಾವು ತೊಳೆದು ಹಾಕೋದ್ರಿಂದ ಸ್ವಲ್ಪ ನೀರಿನಂಶ ಇರುತ್ತೆ. ಉನಿ ಅಕ್ಕಿ ಹಾಕಿದಾಗ 1.5 ಸಾಕು ಸ್ನೇಹಿತರೆ. 1 ಲೀಟರ್ ಅಕ್ಕಿ ಈಗ ಏನಂದ್ರೆ ಒಂದು ಪಾತ್ರೆಲಿ ಹಾಕ್ತಾ ಇದೀವಿ ಅಂತಂದ್ರೆ 1.5 ಲೀಟರ್ ನೀರು ಹಾಕಿದ್ರೆ ಸಾಕಾಗುತ್ತೆ. ನೋಡ್ಬೋದು ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಎಷ್ಟು ಆರಾಮಾಗಿದೆ ಗೊತ್ತಾ ಜೀರಾ ಸಾಂಬಾರ್ ಅಕ್ಕಿ. ಅದಕ್ಕೋಸ್ಕರ ನಾವು ಬಾಸುಮತಿ ತುಪ್ಪ ಇಲ್ಲ ಜೀರಾ ಸಾಂಬಾರ್ ಅಕ್ಕಿನ ಬಳಸಿ ಅಂತ ಹೇಳೋದು ನಾವು ಬಿರಿಯಾನಿಗೆ ಮತ್ತು ಮಶ್ರೂಮ್ ಪಲಾವ್ ಕೊಂಡಿದೀವಲ್ವಾ. ಈಗ ಚೆನ್ನಾಗೆ ಮಳ್ಳಿ ದಮ್ ಬರುವ ಗಂಟ. ನೋಡಿ ಸ್ನೇಹಿತರೆ, ಈಗ ಅಕ್ಕಿ ಹಾಕಿದೀವಲ್ವಾ, ಅಕ್ಕಿ ಹಾಕಿದಾಗ ಸ್ವಲ್ಪ ಅಲ್ಲಲ್ಲೇ ತಿರುಗಿಕೊಳ್ಬೇಕು, ಯಾಕಂದ್ರೆ ತಳ ಹಿಡಿಯಬಾರ್ದು. ನೋಡಿ ನೋಡಿ ತಿರುಗಿ ಚೆನ್ನಾಗಿ. ನೋಡಿ ಸ್ನೇಹಿತರ, ಈಗ ಅಲ್ಲೆಲ್ಲ ತಿರುಗ್ತಾ ಇದೀವಿ. ರೈಸ್ ಕೂಡ ತುಂಬಾ ಚೆನ್ನಾಗಿ ಅಳ್ತಾ ಇದೆ ನೋಡಿದ್ರಲ್ಲ. ಇನ್ನೊಂದ್ ಸ್ವಲ್ಪ ಇದೇ ರೀತಿ ಆಗ್ಲಿ, ಅದನ್ನ ದಮ್ ಕಟ್ಟೋಣ. ಕುಕ್ಕರ್ ಅಲ್ಲಿ ಮುಚ್ಚಿದ್ರು ಕೂಡ, ನೀವು ಕುಕ್ಕರ್ ಮುಚ್ಚಿ ದಮ್ ಕಟ್ತೀವಿ ಅಂದ್ರೂ ಕಟ್ಟಿ. ಯಾಕಂದ್ರೆ ನಾವು ಕುಕ್ಕರ್ ಅಲ್ಲಿ ಡೈರೆಕ್ಟ್ ವಿಜಿಲ್ ಹೊಡ್ಸಲ್ಲ, ನಾವು ದಮ್ ಕಟ್ತೀವಿ.
ಕುಕ್ಕರ್ ಅಲ್ಲೇ ಯಾವ ರೀತಿ ದಮ್ ಕಟ್ಟೋದನ್ನು ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಾನು ನಿಮ್ಗೋಸ್ಕರ. ನೋಡಿ, ಇನ್ನೊಂದ್ ಸ್ವಲ್ಪ ನೀಟಾಗಿ ಬಾಯ್ಲ್ ಆದದ್ದ ನಾವು ಇದ್ ಮಾಡ್ಕೊಳ್ಳೋಣ. ಈ ರೀತಿ ಇರ್ಲಿ. ನೋಡಿ ಸ್ನೇಹಿತರೆ, ಈಗ ನಾವು ನೀರ್ ಹಾಕಿದ್ವಲ್ಲ, 1 ಡಬಲ್ ಹಾಕಿದ್ರಿಂದ ಸ್ವಲ್ಪ ಲೈಟ್ ಆಗಿ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳಿ. ನೋಡಿ, ಅನ್ನ ರೀತಿ ಬೆಂದಿದೆ. ಈಗ ನಾವು ಇದನ್ನ ಏನ್ ಮಾಡ್ತೀವಿ, ಈ ಸಮಯದಲ್ಲಿ ನಾವು ಕುಕ್ಕರ್ ಮುಚ್ಚಳ ಮುಚ್ತೀವಿ. ನೋಡಿ, ಮುಚ್ಚೋದ್ವಾ, ಮಿನಿಮಮ್ 15 ನಿಮಿಷ, 10 ರಿಂದ 15 ನಿಮಿಷ ಬಿಟ್ಬಿಡೋಣ. ಲೋ ಫ್ಲೇಮ್ ಮಾಡ್ಬಿಟ್ಟು ಈ ರೀತಿ ಬಿಟ್ಬಿಟ್ಟು ನಾನು ಒಂದು 10 ನಿಮಿಷ ನೀಟಾಗಿ ದಮ್ ಆಗುತ್ತೆ. ಅನ್ನನೂ ಕೂಡ ಉರುಡಿ ಆಗುತ್ತೆ. ಇದು ಕೂಡ ಆಗ್ತಾ ಇರ್ಲಿ. ಅಷ್ಟೊತ್ತಿಗೆ ಮೊಸರು ಬಜ್ಜಿ ರೆಡಿ ಮಾಡ್ಕೊಂಡ್ ಬರೋಣ. ನೋಡಿದ್ರಲ್ಲ ಸ್ನೇಹಿತರೆ, ಮಶ್ರೂಮ್ ಪಲಾವ್ನ ದಮ್ ಕಟ್ಟಿದೀವಿ. ಈಗ ಅದಕ್ಕೆ ಒಂದ್ ಒಳ್ಳೆ ಸೈಡ್ ಡಿಶ್ ಬೇಕಲ್ವಾ, ಅದಕ್ಕೋಸ್ಕರ ಮೊಸರು ಬಜ್ಜಿ ಮಾಡೋಣ ಅನ್ಕೊಂಡಿದ್ವಿ. ಅದಕ್ಕೆ ಮೊಸರು ಬಜ್ಜಿನ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅಷ್ಟೊತ್ತಿಗೆ ಇದು ಕೂಡ ದಮ್ ಆಗುತ್ತೆ. ವೇಟ್ ಮಾಡಿ. ಫೈನಲ್ ಆಗಿ ಮೊಸರು ಬಜ್ಜಿಗೆ ಕೂಡ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ನ ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಅದು ಮೊಸರು ಕೂಡ ಹಾಕೊಂಡಿದೀವಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ರುಚಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನ ಮೊಸರು ಬಜ್ಜಿಗೆ ಜಾಸ್ತಿ ನೀರನ್ನ ಹಾಕೊಳ್ಬೇಡಿ ಸ್ನೇಹಿತರೆ, ಎಷ್ಟು ಬೇಕೋ ಅಷ್ಟನ್ನ. ನೋಡಿ, ಈ ಕಂಟೆಂಟ್ ಅಲ್ಲಿ ಇತ್ತು ಅಂತಂದ್ರೆ ಮೊಸರು ಬಜ್ಜಿ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋದಲ್ಲ, ಈಗ ಮೊಸರು ಬಜ್ಜಿ ರೆಡಿ ಆಗಿದೆ. ನಾವು ಆಲ್ರೆಡಿ ದಮ್ ಇಟ್ಟಿದ್ವಲ್ಲ, ಲೋ ಫ್ಲೇಮ್ ಇಟ್ಟಿದ್ವಲ್ಲ, ಆ ಫ್ಲೇಮ್ ನ ಆಫ್ ಮಾಡ್ಬಿಡೋಣ. ಈಗ ಆಫ್ ಮಾಡದೆ ಇಟ್ಕೊಂಡ ಕೂಡ ದಮ್ಮ ತೆಗೆಯಕ್ ಹೋಗ್ಬೇಡಿ. ಒಂದ್ 5 ರಿಂದ 10 ನಿಮಿಷ ಕೂಡ ನೀಟಾಗಿ ಅದು ಆರಕ್ಕೆ ಬಿಡಿ, ಆಮೇಲೆ ತೆಗೆಯೋಣ. ತುಂಬಾ ಚೆನ್ನಾಗಿ ಬರುತ್ತೆ. ಫೈನಲ್ ಆಗಿ ನಾವು ಮಾಡಿರುವಂತ ಮಶ್ರೂಮ್ ಪಲಾವ್ ರೆಡಿ ಇದೆ ಸ್ನೇಹಿತರೆ. ಯಾವ ರೀತಿ ರೆಡಿ ಇದೆ ಅನ್ನೋದು ಕೂಡ ನಿಮ್ಗೆ ತೋರ್ಸ್ಬೇಕಲ್ವಾ. ಬನ್ನಿ ಬಣ, ಹತ್ರಕ್ಕೆ ಬನ್ನಿ, ತೋರಿಸಿ. ತುಂಬಾ ಚೆನ್ನಾಗಿದೆ. ಒಂದೊಳ್ಳೆ ಆರಾಮ ಕೂಡ ಬರ್ತಾ ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅದು ಕೂಡ ತೋರಿಸ್ತಾ ಇದ್ದೀನಿಲ್ಲ. ನೋಡಿ ಸ್ನೇಹಿತರೆ, ರೈಸ್ ಕೂಡ ಎಷ್ಟು ಮೃದುವಾಗಿ ಮತ್ತೆ ಎಷ್ಟು ಚೆನ್ನಾಗಿ ಬಂದಿದೆ, ಉಡಿಯಾಗಿ ಬಂದಿದೆ ಅನ್ನೋದು ಕೂಡ ನೋಡ್ಬೋದು. ನೋಡೋರಲ್ಲ, ಈಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಮಶ್ರೂಮ್ ಪಲಾವ್ ರೆಡಿ ಇದೆ. ಅದನ್ನ ಕೂಡ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಒಂದೊಳ್ಳೆಯ ಮಶ್ರೂಮ್ ಪಲಾವ್ ಜೊತೆ. ನೋಡಿ, ಮಶ್ರೂಮ್ ಹಾಕೊಂಡಿದ್ದೀನಿ, ಸ್ವಲ್ಪ ಮೊಸರು ಬಜ್ಜಿ. ಪ್ರತಿಯೊಂದು ಹದವಾಗಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಮಶ್ರೂಮ್ ಕೂಡ ತುಂಬಾ ಟೇಸ್ಟ್ ಕೊಡ್ತಿದೆ. ನಾವು ಜೀರಾ ಸಾಂಬಾರ್ ರೈಸ್ ಕೊಡ್ತಿದೀವಲ್ಲ, ಅದಕ್ಕೋಸ್ಕರ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಹೋಗಿದೆ. ನೋಡಿದ್ರಲ್ಲ, ಈ ವಿಡಿಯೋನ ಸಿಂಪಲ್ ಆಗಿ ಮಾಡೋದನ್ನ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬರ್ ಮಾಡೋದ ಮರೆಯಕೊಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಬೇಕಾ ಬಂದೇ ಬರ್ತೀನಿ ನಿಮ್ಮ ಮುಂದೆ.